ಲಾ ಎನ್ಫೋರ್ಸ್ ಮಾಡಬೇಕು ಅಂದರೆ ನಮ್ಮ ಸಿಸ್ಟಮಲ್ಲಿರೋ ಹೈಯೆಸ್ಟ್ ಪೊಸಿಷನ್ನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, DGP. ಈಗ ಲಾ ಎನ್ಫೋರ್ಸ್ ಮಾಡಬೇಕಾಗಿರೋರು, ಕಾನೂನನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋರೆ ಕರ್ನಾಟಕದಲ್ಲಿ ಹೆಡ್ಲೈನ್ ಹಾಕಿ ಕೂತಿದ್ದಾರೆ. ಇದು ಕೇವಲ ಸ್ಕ್ಯಾಂಡಲ್ ಅಲ್ಲ, ಇದು ಪವರ್, ಟೆಕ್ನಾಲಜಿ ಮತ್ತು ಸತ್ಯದ ನಡುವಿನ ಯುದ್ಧ. ಕೆ ರಾಮಚಂದ್ರ ರಾವ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನ ಟಾಪ್ ಮೋಸ್ಟ್ ಆಫೀಸರ್. ಯೂನಿಫಾರ್ಮ್ ಅಂದರೆ ಅಥಾರಿಟಿ, ಅಥಾರಿಟಿ ಅಂದರೆ ಟ್ರಸ್ಟ್ ಅಂದರೆ ನಮ್ಮ ಸೇಫ್ಟಿ. ಆಫೀಸ್, ಫೈಲ್ಸ್, ರೆಸ್ಪಾನ್ಸಿಬಿಲಿಟಿ, ಡಿಸಿಷನ್ಸ್ ಇವೆಲ್ಲ ಒಬ್ಬರು DGP ಮೇಲೆ ಇರುತ್ತೆ. ಇಂಥ ಪೊಸಿಷನ್ ಅಲ್ಲಿ ಇರೋರ ಮೇಲೆ ಒಂದು ಸಣ್ಣ ಅಲಿಗೇಷನ್ ಬಂದರೂ ಕೂಡ ಅದು ಇಡೀ ಸಿಸ್ಟಮ್ ಮೇಲೆ ಒಂದು ಪ್ರಶ್ನೆ ಹುಟ್ಟಿಸುತ್ತೆ. ಆದರೆ ಇದು ಕೇವಲ ಒಂದು ಅಲಿಗೇಷನ್ ಅಲ್ಲ. ಸಡನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗುತ್ತೆ. ದಟ್ ವಿಡಿಯೋ ಶೋಸ್ ದಟ್ ಅ ಸೀನಿಯರ್ ಪೊಲೀಸ್ ಆಫೀಸರ್ ಈಸ್ ಕಾಟ್ ಅಲಿಜಿಡ್ಲಿ ಇನ್ ಕಾಂಪ್ರಮೈಸಿಂಗ್ ಸಿಚುವೇಶನ್ಸ್, ಅದು ಕೂಡ ಅಫಿಷಿಯಲ್ ಆಫೀಸ್ ಪ್ರಿಮೈಸಸ್ ನಲ್ಲಿ. ಸೆಕೆಂಡ್ಸ್ ನಲ್ಲಿ ಔಟ್ರೇಜ್, ಮಿನಿಟ್ಸ್ ಅಲ್ಲಿ ನ್ಯೂಸ್ ಚಾನೆಲ್ಸ್ ಮತ್ತು ಗಂಟೆಗಳಲ್ಲಿ ಗವರ್ಮೆಂಟ್ ಆಕ್ಷನ್. ಕರ್ನಾಟಕ ಗವರ್ಮೆಂಟ್ DGP ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡುತ್ತೆ. ರೀಸನ್, ದಿಸ್ ಇನ್ಸಿಡೆಂಟ್ ಈಸ್ ಅನ್ಬಿಕಮಿಂಗ್ ಆಫ್ ಅ ಗವರ್ಮೆಂಟ್ ಅಫಿಷಿಯಲ್. ಅಂದರೆ ಒಬ್ಬ ಸರ್ಕಾರಿ ನೌಕರನಾದವನು ಮಾಡುವಂತಹ ಕೆಲಸ ಇದಲ್ಲ, ಸರ್ಕಾರಿ ನೌಕರಿಗೆ ಇದು ಶೋಭೆ ತರೋದಿಲ್ಲ ಅಂತ ಹೇಳಿ ಅವರನ್ನ ಅಮಾನತುಗೊಳಿಸಿದೆ. ಆದರೆ ಈ ಸ್ಟೋರಿನಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. DGP ರಾಮಚಂದ್ರ ರಾವ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ವಿಡಿಯೋ ಫೇಕ್, AI ಜನರೇಟೆಡ್, ಡೀಪ್ ಫೇಕ್, ಮತ್ತು ನಾನು ಇದನ್ನ ಕಂಪ್ಲೀಟ್ ಆಗಿ ಡಿನೈ ಮಾಡ್ತೀನಿ ಅಂತ. ಈಗ ಕ್ವಶನ್ ಸ್ಟಾರ್ಟ್ ಆಗೋದು ಏನಂದ್ರೆ, ಇಫ್ ಆ ವಿಡಿಯೋ ಫೇಕ್ ಆಗಿದ್ರೆ ಯಾರು ಕ್ರಿಯೇಟ್ ಮಾಡಿದ್ರು ಮತ್ತು ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಇದೆ? ಆ್ಯಂಡ್ ಈ ವಿಡಿಯೋ ಫೇಕ್ ಆಗಿಲ್ಲ ಅಂದರೆ ನಮ್ಮ ಗೌರ್ಮೆಂಟ್ ಅಥವಾ ಎಸ್ಪೆಷಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಕಡೆ ಸಾಗ್ತಾ ಇದೆ? ಸತ್ಯ ಇವಾಗ ಇನ್ವೆಸ್ಟಿಗೇಷನ್ ಟೇಬಲ್ ಮೇಲಿದೆ. ಇದು ಜಸ್ಟ್ ಒಂದು ಆಫೀಸ್ ಕೇಸ್ ಅಲ್ಲ, ಇದು ನಮ್ಮೆಲ್ಲರ ಫ್ಯೂಚರ್ ಬಗ್ಗೆನೇ ಒಂದು ದೊಡ್ಡ ವಾರ್ನಿಂಗ್. ಟುಡೇ AI generated videos can destroy your reputation overnight, just like this. Trial by social media is very fast, but the legal process is very, very slow. Suspension ಆದರೆ ಗಿಲ್ಟ್ ಅಲ್ಲ, ವೈರಲ್ ಆದರೆ ಅದು ಸತ್ಯನೂ ಅಲ್ಲ. ಆದರೆ ಅಂಥ ಒಂದು ಪವರ್ ಇರೋರ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಹೈ ಇರುತ್ತೆ. ಈ ಬ್ಯಾಲೆನ್ಸ್ ಎಲ್ಲಿ ಸಿಗುತ್ತೆ? ಆದರೆ ಈ ಇನ್ಸಿಡೆಂಟಿಂದ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠ ಇದೆ. ಏನು? That justice needs time, truth needs investigation, and society, it needs patience. See, ನಾವು ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಆ್ಯಂಡ್ DGP ರಾಮಚಂದ್ರ ರಾವ್ ಅವರು ಈ ಪೊಸಿಷನ್ಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರೊಬ್ಬರಿಗೆ ಗೊತ್ತು. ಈ ಘಟನೆಯ ಸತ್ಯಾಸತ್ಯತೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪಬ್ಲಿಕ್ಲಿ ಅವೈಲೇಬಲ್ ಇರೋ ವಿಡಿಯೋಯಿಂದ ನಾವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ಈ ವಿಡಿಯೋ ಏನಾದರೂ ಫೇಕ್ ಅಲ್ಲದೆ ಹೋಗಿದ್ರೆ ನಿಮ್ಮ ಸಂಬಂಧಗಳನ್ನು ದಯವಿಟ್ಟು ಸರ್ಕಾರಿ ಜಾಗದಿಂದ ಹೊರಗಿಟ್ಕೊಳ್ಳಿ. ಯಾಕೆಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ. ಅಥವಾ ಈ ವಿಡಿಯೋ ಫೇಕ್ ಆಗಿದ್ದರೆ ರಾಮಚಂದ್ರ ರಾವ್ ಅವರು ಅತಿ ಬೇಗ ದೋಷಮುಕ್ತರಾಗಿ ಹೊರಗೆ ಬರಲಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಈ ದುಡ್ಡು, ಪವರು, ಅಂತಸ್ತು ಇವೆಲ್ಲ ಕ್ಷಣ ಮಾತ್ರದಲ್ಲಿ ಕೊಲ್ಯಾಪ್ಸ್ ಆಗ್ಬೋದು. ಆದರೆ ಸತ್ಯ ಬೂದಿ ಮುಚ್ಚಿದ ಕೆಂಡದ ಥರ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ವಾಟ್ ಡು ಯು ಥಿಂಕ್? ಇಸ್ ಇಟ್ ಟ್ರೂತ್ ಆರ್ ಅ ಟ್ರ್ಯಾಪ್?